ನೀವು ಕೇಳಿದ್ರಲ್ಲ ಪೊದ್ದಿ ಮನೆ ಇದೇನೇನಿಯ ಒಳಗಡೆ ಇರ್ಬೇಕು ಪೊದ್ದಿ. ಅಲ್ಲ ನೀವು ಸಾವುಕಾರು ಎಂಡ್ರಲ್ವಾ? ಅಲ್ಲ ಇಲ್ಲೇನೋ ಎಷ್ಟು ವರ್ಷ ಆದ್ಮೇಲೆ ಬರ್ತಾ ಇದ್ದೀರಾ? ಸ್ವಲ್ಪ ಕೆಲಸ ಇತ್ತು. ಇದೇ ತಾನೇ ಪೊದ್ದು ಮನೆ? ಇದೇನೇನಿಯ ಪೊದ್ದು ಮನೆ. ಹೊಸ ಮನೆ ಕಟ್ಕೊಂಡವ್ರೆ. ಮೊದಲು ಹಳೆ ಮನೆಗಿದ್ರು, ಈಗ ಹೊಸ ಮನೆ ಕಟ್ಕೊಂಡವ್ರೆ. ಕರಿತೀನಿರು. ಪೊದ್ದಿ ಪೊದ್ದಿ, ಓಯ್ ಪೊದ್ದಿ. ಓ ಬಂದೆ ಬಂದೆ, ಇತ್ಲಾಗ ಪಾತ್ರೆ ತೊಳಿತಿದ್ದೆ. ಓ ನೀವಾ? ಬನ್ನಿ ಬನ್ನಿ ಒಳಗಡೆ ಬನ್ನಿ. ನೀನು ನುಡಿಕೊಂಡು ನಿಮ್ಮ ಮನೆಯಲ್ಲಿ ಅಂತ ಕೇಳ್ಕೊಂಡು ಬಂದಿದ್ದು ಪೊದ್ದಿ. ಅದಕ್ಕೆ ನಾನೇನೇ ಕರ್ಕೊಂಬಿಟ್ಟು ಬಂದೆ ತೋರ್ಸಕ್ಕೆ ಅಂತ ಹೇಳ್ಬಿಟ್ಟು. ಅದೇ ಸಾವುಕಾರ ಇಲ್ವಾ? ಸಾವುಕಾರ ಎಂಡ್ರು ನಿಂಗೆ ಗೊತ್ತಾ? ನನಗೂ ಏನೂ ಗೊತ್ತಿಲ್ಲ. ಒಂದು ಕಿತ ನೋಡಿದ್ದೆ ಅಷ್ಟೇ ಏನಿಯ. ಅಷ್ಟಕ್ಕೆ ಏನಕ್ಕೆ ಬಂದವಳ ಕೇಳು ಕೇಳು. ನೀನು ಹೋಗು, ನಂಗೆ ಸ್ವಲ್ಪ ಕ್ಯಾಮೆ ಐತೆ, ಆಮೇಕಿಂದ ಅವ್ರನ್ನ ಕೇಳ್ತೀನಿ. ಅಲ್ಲ ಅದೇನು ಹೇಳಕ್ ಬಂದವರು ನಾನು ಕೇಳಿಸ್ಕೊಂತಿದ್ದೆ. ಈಗ ನಿಂತಿ ಅಪ್ಪಗೆ ಹೋದ್ರೆ ಅಷ್ಟೇ ಸಾಕು. ಆಮೇಕಿಂದ ಬಂದು ಕೇಳ್ತೀನಿ. ಬನ್ನಿ ಬನ್ನಿ ಒಳಗಡೆ ಬನ್ನಿ. ಅಯ್ಯೋ ನಿಮ್ಮ ಮನೆ ದೊಡ್ಡ ಮನೆ ಅಂತೂ ಅಲ್ಲ, ಚಿಕ್ಕ ಮನೆ ನಮ್ದಂತೂ. ಪರವಾಗಿಲ್ಲ ಅಲ್ವಾ? ನಮ್ಮಂತ ಬಡವರಿಗೆ ಇಂಥ ಚಿಕ್ಕ ಮನೆ ಏನಿಯ ಸಾಕು ಅಂತ ಅನ್ನಿಸ್ತದೆ. ಬನ್ನಿ ಒಳಗಡೆ ಬನ್ನಿ. ಅಯ್ಯೋ ನಿಮ್ಮ ಮಗನ ಕರ್ಕೊಂಡು ಬರ್ಲಿಲ್ವೇನೋ? ಇಲ್ಲ 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 ಕರ್ಕೊಂಡು ಬರ್ಲಿಲ್ಲ. ಸರಿ ಬನ್ನಿ ಒಳಗಡೆ. ಇದೆ ನಮ್ಮ ಪುಟ್ಟ ಅರಮನೆ. ಪುಟ್ಟ ಮನೆ ಅಂತ ಅನ್ಕೋಬಿಡಿ. ಕುಂತ್ಕೊಳ್ಳಿ. ಚೇರ್ ಪಾರೆಲ್ಲ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಮ್ಮ ಮನೆಗೆ ಅಷ್ಟೇ ಎಲ್ಲ ನೆಲ್ದ ಕೂತ್ಕೊಳ್ಳೋರು ಶಾನೆ. 2 ಚೇರವೇ ರೂಮಾಗ ಮಾಡೋಗ್ಬಿಟ್ಟಿದ್ದೀನಿ. ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ತರ್ಲ ಚೇರು? ಅಯ್ಯೋ ಏನು ಬೇಡ ಏನು ಬೇಡ, ಪರವಾಗಿಲ್ಲ ಇಲ್ಲೇ ಕೂತ್ಕೋತೀನಿ. ಸರಿ ಸರಿ ಕುಂತ್ಕೊಳ್ಳಿ, ಕಾಫಿ ಇಕ್ಕ ಬರ್ತೀನಿ. ನಾನು ಯಾರು ಏನು ಎತ್ತ ಏನು ಸಂಬಂಧಿಕಳಲ್ಲ ಏನೂ ಅಲ್ಲ. ಆದರೆ ಇದು ಯಾಕೆ ಈ ಪೊದ್ದಿ ನನ್ನ ಮೇಲೆ ಇಷ್ಟೊಂದು ಕಾಳಜಿ ಎಲ್ಲ ಇದು ಮಾಡ್ತಾಳಲ್ಲ? ಏನು ಉದ್ದೇಶ ಇರ್ಬೋದು? ನನ್ನಿಂದಂತೂ 10 ರೂಪಾಯಿ ಪಾಪ ಏನೂ ಲಾಭ ಇಲ್ಲ. ಇನ್ನು ಅದು ಬಿಟ್ಬಿಟ್ಟು ಏನು ಕಥೆಯೋ ಏನೋ ಬಿಡು. ಹೆಂಗೋ ಸದ್ಯ ನನ್ನ ಸಂಸಾರ ಸರಿದ್ರೆ ಸಾಕು. ನನ್ನ ಗಂಡ ಇಂಥ ಮಾತಾಡ್ತಾನೆ ಅಂತ ನಾನು ಕನ್ಸೋಕೆ ಅಂದ್ಕೊಂಡಿರಲಿಲ್ಲ. ನನ್ನ ಗಂಡ ಹಿಂಗೆ ಮಾಡ್ತಾನೆ ಅಂತ. ನಾನು ಹೋಗಿದ ತಕ್ಷಣ ಶಾರದಿನ ಮನೆಯಿಂದ ಈಚೆ ಕಡೆಗೆ ಹಾಕಿ ಕರ್ಕತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ನೋಡಿದ್ರೆ ಹಿಂಗೆ ಮಾಡ್ಬಿಟ್ನಲ್ಲ. ಕುಡೀರಿ ಕುಡೀರಿ, ಕಾಫಿ ಕುಡೀರಿ. ಇದ್ಯಾಕೆ ಹಿಂಗೆ ಅವಾಗಿಂದ ಏನೋ ಮಾತಾಡಿ ನಂಗೆ ತಲೆ ಮೇಲೆ ಆಕಾಶ ಬಿದ್ದೈತೆ. ನನಗೆ ಸಪ್ಪು ಕುಂತ್ಕೊಂಡಿದ್ರಲ್ಲ, ಇದ್ಯಾಕೆ ಹಿಂಗೆ ಕುಂತ್ಕೊಬಿಟ್ಟಿದ್ದೀರಾ? ಏನಾಯ್ತು ಅಂಥದ್ದು? ನಾನು ನನ್ನ ಗಂಡನ ಮನೆಗೆ ಹೋಗಿದ್ದೆ. ಅಲ್ಲಿ ಶಾರದಿ ಇದ್ಲು. ಓ ಸಾವುಕಾರ ಮನೆಗೆ ಹೋಗ್ಬಿಟ್ಟೆ ಬರ್ತಾ ಇದ್ದೀರೋ? ಅದು ನಾನು ಹೇಳಿದ್ನಲ್ಲ, ಅವಳು ಇದ್ದೇ ಇತ್ತಾಳಲ್ಲಿ ಮುಳ್ಳಿ ಅಂತ ಹೇಳ್ಬಿಟ್ಟು. ಅವಳು ಅಲ್ಲೇ ಇದ್ಲು. ನಾನು ಹೋದೆ. ಆದರೆ ಚುಟ್ಟಿಡ್ಕೊಂಡು 4 ಪಟ 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 ಅಂತ ಬಾರಿಸ್ಬಿಟ್ಟು ಈಚೆ ಕಡೆಗೆ ತಳ್ಳಿಬಿಟ್ಟು ಬಾಕ್ಲ ಕಣದ್ ಬಿಟ್ಬಿಟ್ಟು, ಇದ್ಯಾಕೆ ಅವಳನ್ನ ನೋಡಿದ್ರು ಹಿಂಗೆ ನೆಟ್ಟು ಬಂದ್ಬಿಟ್ಟಿದ್ರಲ್ಲ ಇಲ್ಲಿಗೆ? ಏನಾಯ್ತು ಅಂಥದ್ದು? ನಾನು ಹೋಗಿದ್ದಕ್ಕೆ ನನ್ನ ಗಂಡ ನನ್ನೇನಿಯ ಉಗಿದ್ಬಿಟ್ಟು, ನನಗೆ ನೀನಂದರೆ ಇಷ್ಟ ಇಲ್ಲ, ನನಗಂತೂ ಇಷ್ಟ ಇರೋದು ಈ ಶಾರದಿ ಮೇಲೆ ಏನಿಯ. ನಿನ್ನ ಕಂಡ್ರೆ ನಂಗೆ ಸ್ವಲ್ಪನೂ ಆಗೋಕ್ಕಿಲ್ಲ. ನೀನು ಇಲ್ಲಿದ್ದರೆ ನನಗೆ ಇಷ್ಟ ಆಗೋಕ್ಕಿಲ್ಲ. ತೊಲಗು ಅಂತ ನಾನೇ ಬೇಡ, ಅವಳೇ ಬೇಕು ಅನ್ನಂಗೆ ಮನೆಯಿಂದ ಈಚೆ ಕಡೆ ಕಳಿಸ್ಬಿಟ್ಟ. ಅವಳ ಮುಂದೆ ಎಷ್ಟು ಅವಮಾನ ಆಯಿತು ನನಗೆ ಅಂತ ಹೇಳಿದ್ರೆ, ಇಂಥ ಬಾಳ್ ಬೇಕಾ ನನಗೆ? ಯಾಕನ ಬಂದು ದೂರನೇ ಇರಬೇಕಿತ್ತು ಅಂತ ಅನ್ನಿಸ್ಬಿಡ್ತು. ನಮ್ಮಮ್ಮ ಹೇಳಿತು ಮೊದಲು ಪೊದ್ದಿ ಮಂತಕ್ಕೆ ಹೋಗು ಅಂತ. ನಾನು ಬಿಡು ನನ್ನ ಗಂಡನ ಮಂತಕ್ಕೆ ಹೋಗೋಣಂತ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತು. ನನ್ನ ಗಂಡಂಗೆ ನನ್ನ ಮೇಲೆ ಪಿರುತಿ ಇಲ್ಲ. ನೀ ನಮ್ಮಮ್ಮಂಗೆ ಹೇಳ್ಬಿಡು, ಆಗಿದ್ದೆಲ್ಲನೂ ಹೇಳ್ಬಿಡು. ಸುಮ್ಕೆ ನಮ್ಮಮ್ಮ ನನ್ನೇ ಬೈತದೆ, ನಿಂಗೇನು ಬುದ್ಧಿ ಇಲ್ಲ ಅಂತೋಳು ಇಂತೋಳು ಅಂತ ನನ್ನೇ ಬೈತದೆ. ಅದೆಲ್ಲ ಯಾಕೆ? ದಯವಿಟ್ಟು ನೀನೇ ಹೇಳ್ಬಿಡು. ಆಗೋಕ್ಕಿಲ್ಲ, ನನ್ನ ಗಂಡ ಅವಳ ಜೊತೆ ನೀ ಸಂಸಾರ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟವನಿ. ಇನ್ನು ನಾನು ಬಂದ್ಬಿಟ್ಟು ಏನು ಮಾಡಲಿ? ನನಗೂ ಅಷ್ಟೊಂದು ಧೈರ್ಯ ಇಲ್ಲ. ನಿಮಗಿರೋ ಅಷ್ಟು ಧೈರ್ಯನೂ ನನಗಿಲ್ಲ. ಸಾಕು, ನನಗೆ ಗಿಂಡ ಯಾರು ಬೇಡ. ನಮ್ಮಪ್ಪ ಕಟ್ಸಿರೋ ಮನೆ ಹಂಗೇನಿಯ ಹೊಲ, 2 ಎಕರೆ ಹೊಲ, ನಂಗೆ ಅಷ್ಟೇ ಸಾಕು. ಅಷ್ಟಾಗೆ ನಾನು ಜೀವನ ಮಾಡ್ಕೊಂಡು ಹೋಗ್ತೀನಿ. ಸರಿನಾ? ಏನೋ ಆಗಿದ್ದೆಲ್ಲ ಆಗೋಯ್ತು. ಆ ಶಾರದಿ ಜೊತೆ ನೀನು ನನ್ನ ಗಂಡ ಸುಖವಾಗಿರಲಿ ಬಿಡು. ನಾನು ನನ್ನ ಮಗ ಹೆಂಗೋನೂ ದೂರನೇ ಇರ್ತೀವಿ. ಏನೋ ಕೇಳಿದ್ರೆ ನನ್ನ ಮಗನ ಕರ್ಕೊಂಬಂದ್ಬಿಟ್ಟು ಮನೆಗೆ ಬಿಟ್ಟೋಗು, ಮಗನ ಕರ್ಕೊಂಬಂದ್ಬಿಟ್ಟು ಮನೆಗೆ ಬಿಟ್ಟೋಗು ಅಂತ ಹೇಳ್ತಾನೆ ಲೋಪರ್ ನನ್ನ ಮಗ. ನಾನು ಹೆಂಗೆ ಬಿಟ್ಬಿಟ್ಟಿರಲಿ? ನೀವೇ ಹೇಳಿ. ಅಯ್ಯಯ್ಯಯ್ಯಯ್ಯ, ನಿಮ್ಮಷ್ಟು ದಡ್ಸಿಕಾಮಣಿಗಳು ಯಾರು ಇಲ್ಲ. ನಿಮ್ಮಂಗೆ ಹಿಂಗೆ ಗೌರಮ್ಮನಂಗೆ ಸೀರೆ ಉಟ್ಕೊಂಡು ಗೌರಮ್ಮನಂಗೆ ಇದ್ಬಿಟ್ರೆ ಯಾರು ನೋಡ್ತಾರೆ? ಅಯ್ಯ ಮನೆ ಉಗಾದಿ ಹಬ್ಬಕ್ಕೊಂದು ಸೀರೆ ನಾನು ಹೊಲ್ಸಿದ್ದೀನಿ. ಬ್ಲೌಜಾ ಹಾಕೊಂಡ ಇಲ್ಲ ನೋಡಿ. ನಾನು ಹೇಳ್ದಂಗೆ ರೆಡಿ ಯಾಕೆ ಬನ್ನಿ. ಆ ಶಾರದಿಗೆ ಯಾಕೆ ಎದ್ರಕಂತೀರಾ? ನೋಡಿ ಇವಾಗ ಸುಮ್ಗೆ ಸೀರೆ ಉಟ್ಕೊಂಡು ಬನ್ನಿ. ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ನಾನೇನಿಯ ಪಾರ್ದಾರು ಕರ್ಕೊಂಡು ಹೋಗ್ಬಿಟ್ಟು ಫುಲ್ ಮಿಂಚಿಂಗ್ ಮಾಡಿಸ್ಬಿಡ್ತೀನಿ. ಆ ಶಾರದಿಗೆ ಬೆಲೆ ಕೊಡ್ತಾವ ವಯ್ಯ ಅಂತ ಹೇಳಿದ್ರೆ ಏನೋ ಇರ್ತದೆ. ಅದನ್ನ ನಾವು ಕಂಡ್ಕೊಂಡು ಅದ್ರ ತಕ್ಕನ ತಿರುಮಂತ್ರನ ನಾವು ಹಾಕ್ಬೇಕು. ಅವಾಗೇನೇ ಎಲ್ಲ ಸೊರೋಗೋದು. ನಿಮ್ಗೇನು ಗೊತ್ತಾಗಕ್ಕಿಲ್ಲ. ಈ ಪೊದ್ದಿ ಇಲ್ವಾ? ನೀವು ಅನ್ಕೋಬೋದು ಈ ಪೊದ್ದಿಗೆ ಏನಪ್ಪ ಲಾಭ, ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡು ಕುಂತವಳಲ್ಲ, ಈ ಪೊದ್ದಿಗೆ ಏನಪ್ಪ ಲಾಭ ಅಂತ ನೀವು ಅನ್ಕೋಬೋದು. ನನಗೆ ಶಾರದಿನ ಕಂಡ್ರೆ ಆಗಕ್ಕಿಲ್ಲ. ಅವಳು ನನ್ನ ಮುಂದೆ ನಿಗ್ರಾಡ್ಕೊಂಡು ಅಳ್ಳಾಡ್ಕೊಂಡಿರೋದು ಕಂಡ್ರೆ ನನಗೆ ಆಗಕ್ಕಿಲ್ಲ. ಅದಕ್ಕೆ ಇಷ್ಟೆಲ್ಲ ನಿಮ್ಗೆ ಸಹಾಯ ಮಾಡ್ತಿರೋದು. ನೀವು ಹಿಂಗಿದ್ಬಿಟ್ರೆ ಆಯ್ತದಾ? ಓ ಸಾವುಕಾರೇನ್ರು ಬಂದ್ಬಿಟ್ರಲ್ಲ ಪೊದ್ದಿ? ಬಂದವ್ರೆ. ಮತ್ತೆ
ಇಲ್ಲಿ ಬಂದು ಏನು ಮಾಡ್ತಿದ್ದೀರಾ? ಅಲ್ಲಿ ಹೋಗ್ಬಿಟ್ಟು ಆ ಶಾರದಿಗೆ 4 ಬಾರಿಸ್ಬಿಟ್ಟು ಚೆನ್ನಾಗಿ ಬುದ್ಧಿ ಕಲ್ಸಿ ಬರೋದು ಬಿಟ್ಬಿಟ್ಟು ಇದ್ಯಾಕೆ ಹಿಂಗೆ ಇಲ್ಲೇ ಕುತ್ಕೊಂಡಿದ್ದೀರಾ? ನನಗಂತೂ ಆ ಶಾರದಿ ಒದ್ದಾಡೋದು ಗೊಳೋ ಅಂತ ಹೇಳೋದನ್ನ ನೋಡಕ್ಕಂತೂ ಕಾತುರವಾಗಿ ಕಾಯ್ಕೊಂಡಿವ್ನಿ. ಹೋಗಿ ಮದ್ದಳು ಕ್ಯಾರಾಗಿರ ತಗೊಂಡು ಹಾಕ್ಬಿಟ್ಟು ಉಗಿದ್ಬಿಟ್ಟು ಬರೋಗಿ ಸುಮ್ಕೆನೇನಿಯ 3 ಬಿಟ್ಟೊಳಗೆ. ನನಗಂತೂ ಅವಾಗೇನಿಯ ಖುಷಿ ಆಗೋದು. ಗಂಡನ ಜೊತೆ ಸರಿಯಾಗಿ ಸಂಸಾರ ಮಾಡೋಕ್ಕಿಲ್ಲ, ಒಂದು ಜೀವನ ಅಂತ ಇಲ್ಲ, ಒಂದು ಸಂಸಾರ ಅಂತ ಇಲ್ಲ. ನೀವ್ಯಾಕೆ ಸುಮ್ಕಿದ್ದೀರಾ? ಹೋಗಿ. ನಾನಾಗಿದ್ರೆ ಪರಕೆನ ಹೊಡೆದ್ಬಿಡ್ತಿದ್ದೆ. ಅಮ್ಮ ತಾಯಿ ಸರೋಜಿ ಅವ್ರು ಹೋಗಿದ್ದು ಆಯ್ತು, ಅವಳನ್ನ ಉಗ್ತಿದ್ದು ಆಯ್ತು. ಆದ್ರೆ ಗಂಡ ಪೂರ್ತಿನೂ ಸಾವುಕಾರರು ಪೂರ್ತಿನೂ ಅವಳಿಗೆ ನೀ ಸಹಾಯ ಮಾಡ್ತಾ ಇರೋದು ಗೊತ್ತೇನು? ಪೂರ್ತಿ ಸಹಾಯ ಮಾಡ್ತಾವನಂತೆ ಅವಳಿಗೆನೇನಿಯ. ಹಂಗಾದ್ರೆ ಮತ್ತೆ ಇವ್ರು ಇನ್ನೇನು ಮಾಡ್ತಾರೆ? ಅದಕ್ಕೆ ನೀವು ವಾಪಸ್ ಬಂದ್ಬಿಟ್ಟವ್ರಿ. ಇವ್ರನ್ನೇನಿಯ ಹಳ್ಳಿ ಗಮಾರಿ, ಹಳ್ಳಿ ಗುಗ್ಗು, ಗೌರಮ್ಮ ಅಂತ ಏನೇನೋ ಬೈದ್ಬಿಟ್ಟು ಹೆಂಗಂದ್ರೆ ಹಂಗೆ ಅಂದ್ಬಿಟ್ಟು ಕಳ್ಸೋರಂತೆ. ಅದಕ್ಕೆ ನಾನೇನು ಹೇಳ್ತಾ ಇವ್ನಿ ಅಂದ್ರೆ ನಿಮ್ಮನ್ನ ಹೆಂಗ್ ರೆಡಿ ಮಾಡ್ತೀನಿ ಅಂದ್ರೆ ಹಂಗೆ ರೆಡಿ ಮಾಡ್ತೀನಿ, ಸುಮ್ಕಿರ್ರಿ ಅಂತ ಹೇಳ್ತಾ ಇವ್ನಿ ನಾನು. ಇವ್ರು ಅದಕ್ಕೆ ಸುಮ್ಮನೆ ಏನು ಮಾತಾಡ್ತಾನೇ ಇಲ್ಲ. ಅಲ್ಲ, ಎಂತ ಗಂಡುಸ್ರನಾಗ್ಲಿ ಅವ್ರಿಗೊಬ್ರಿಗಿನ್ನ ಚೆನ್ನಾಗಿರೋರು ಇನ್ನೊಬ್ರು ಸಿಕ್ಕಿದ್ರು ಅಂತಂದ್ರೆ ತಲೆ ಎತ್ತಿ ತಲೆ ತಿರುಗಿಸಿ ನೋಡ್ತಾರೆ. ಅಂತಂದ್ರೆ ಇವ್ರೇನೇ ಸಂದಕ್ಕೆ ರೆಡಿ ಆಗ್ಬಿಟ್ರು, ಪೋಚ್ ಕೊಟ್ಬಿಟ್ರೆ ಬ್ಯಾಡ ಅಂತದ? ಏನು ಆ ಸಾವುಕಾರ ನನ್ನ ಮಗ ಹಂಗೆ ಹೇಳ್ದಂತೆ ಶಾರದಿ ಬೇಕು ಇವ್ರು ಬ್ಯಾಡ ಅಂತ? ಹೂನೆ, ಅವ ಇನ್ಕೊಂತ್ರಿ ಬುದ್ಧಿ ನಿಂಗೆ ಗೊತ್ತಿಲ್ವಾ? ಅದಕ್ಕೆ ಇವ್ರು ಏನಂತ ಹೇಳ್ತಾವ್ರೆ ಅಂದ್ರೆ ಯಾವ ಗಂಡನೂ ಬೇಡ, ಏನು ಬೇಡ, ನಂಗೆ ಯಾವ ಆಸ್ತಿನೂ ಬೇಡ, ಬಿಟ್ಬಿಟ್ಟು ಹೊಂಟೋಯ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ನಾನು ಅದು ಖುಷಿ ಬುದ್ಧಿ ಹೇಳ್ತಾ ಇವನಿ. ಸುಮ್ಕಿರಿ, ಬಿಟ್ಟೋಗ್ಬಿಟ್ರೆ ಶಾರದಿ ಅಯ್ಯೋ ನಿಮ್ಮ ಸೀರೆ ಉಟ್ಕೊಂಡು, ನಿಮ್ಮ ಬಟ್ಟೆ ಹಾಕೊಂಡು, ನಿಮ್ಮ ಒಡವೆ ಹಾಕೊಂಡು ಅಳ್ಳಾಡೋದನ್ನ ನೋಡಾಕಾಯ್ತಿಲ್ಲ. ನೀವು ಬಂದು ನೋಡಿ ಬೇಕಾದ್ರೆ ಈಚೆ ಕಡೆ ಹೆಂಗೆ ಅಳ್ಳಾಡ್ತಾಳೆ ಅಂತ ಹೇಳ್ಬಿಟ್ಟು ಬಿತ್ರಿ. ನೀವು ಹಿಂಗೆ ಬಿಟ್ಬಿಟ್ಟು ಹಾಕಿಲ್ಲ. ಸಾವುಕಾರ ಹಂಗಂದ್ರು ಅಂತ ಬೇಜಾರು ಮಾಡ್ಕೊಬಿಡಿ. ನಮ್ಮ ಪೊದ್ದಿ ಏನಾರ ಒಂದು ಪಿಲನ್ ಮಾಡ್ಬಿಟ್ಟು ಇದು ಮಾಡ್ತಾಳೆ ನೋಡಿ. ನಿಮ್ಮನ್ನ ಮಾಡ್ರನ್ ಹುಡುಗಿ ಥರ ಮಾಡ್ತೀನಿ. ಈ ಥರ ಕಣ್ಣುಡ್ಕ ಹಾಕೊಳ್ಳೋದು, ಕೈ ತುಂಬ ಬ್ಲೌಸ್ ಹೊಲಿಸ್ಕೊಳ್ಳೋದು, ಇಷ್ಟಾಗಲ್ಲ ಬೊಟ್ಟಿಕೊಳ್ಳೋದು, ಇವೆಲ್ಲ ಗೌರಮ್ಮನ ಥರ ಬಿಟ್ಬಿಡಿ. ನಿಮ್ಮನ್ನ ಪ್ಯಾಸನ್ನಾಗಿ ಮಾಡ್ಬಿಡ್ತೀನಿ. ನೋಡಿದ್ ನಿಮ್ಮ ಗಂಡ ಕಳೆದೋಗ್ಬಿಡ್ಬೇಕು, ಶಾರದಿ ನಂಗೆ ಈಚೆ ಕಡೆಗೆ ಹಾಕ್ಬಿಡ್ಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರ್ರಿ, ತಲೆನೇ ಕೆಡ್ಸ್ಕೊಬೇಡಿ. ಪಾರ್ಲರ್ ನಮಗೆ ಗೊತ್ತಿರೋ ಪಾರ್ಲರ್ ಏನೇನು ಐತೆ, ಮದ್ಗಿರೇನಾಗ ಐತೆ ಪ್ಯಾಟೆನಾಗೆ, ಹೋಗೋಣ. ನಿಮ್ಮನ್ನೆಲ್ಲ ಸಂದಕ್ಕೆ ರೆಡಿ ಮಾಡಿಸ್ಕೊಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ. ಆವಾಗ ನೋಡಿ. ನನ್ನ ಗಂಡ ಬ್ಯಾಡ ಅಂತ ಹೇಳೋನಿ ಅಂತಂದರೆ ನನ್ನ ಗಂಡ ನನ್ನ ಹತ್ರಕ್ಕೇನೆ ಬಂದ್ಬಿಟ್ಟು ಕಾಲು ಹಿಡ್ಕೊಂಡು ನನ್ನ ನೀನೇ ಬೇಕು ಅಂತ ಅನ್ಬೇಕು. ಅಂಥ ಸ್ಥಿತಿಗೆ ಬಂದರೆ ನೆನೆಯ ನಂಗೆ ಸಮಾಧಾನ ಆಗೋದು. ಅಲ್ಲಿ ಗಂಟ ನಂಗೆ ಯಾವ ಸಮಾಧಾನನೂ ಆಗಕ್ಕಿಲ್ಲ. ಅಯ್ಯೋ ಬಂದೇ ಬರ್ತಾರೆ, ನೀವು ಹೊಸಿ ಸಂದಕ್ಕಾದ್ರೆ ಸಾಕು. ನೋಡಿ ಪೊದ್ದಿ ಪ್ಯಾಸನ್ನ ನಾವನ್ನ ಮದುವೆ ಮಾಡ್ಕೊಂಡಿದ್ದೀವಿ, ಸೀರೆ ಉಟ್ಕೊಳ್ಳೋಣ ಹಂಗೆ ಹಿಂಗೆ ಅಂತ ಮರುವಾದೆ ಸೀರೆ ಉಟ್ಕೊತೀವಿ. ತಾಳೆನೇ ಕೆಡ್ಸ್ಕೊಳ್ಳಲ್ಲ ಪೊದ್ದಿ. ಎಂತೆದ್ದ ಚೂಡಿದಾರುಗಳಂತೆ, ಪ್ಯಾಂಟು ಶರ್ಟ್ಗಳಂತೆ, ಮಿಡಿ ಅಂತೆ ಎಲ್ಲ ಹಾಕೊಂಡು ಅಡ್ಡಾಡ್ತಾನೆ ಇತ್ತಾಳೆ. ತಲೆನೇ ಕೆಡ್ಸ್ಕೊಳ್ಳಲ್ಲ. ಹಂಗಿರ್ಬೇಕಿದ್ರೆ ಪ್ಯಾಸನ್ ಬಿಡಬಾರ್ದು. ನಮ್ದೇನೋ ಬಿಡು, ಆಯಿತು ಎಲ್ಲನೂ ವ್ಯಾತಾಗಿ. ನಾವು ಮೊದಲಿಂದನೇ ಹಿಂಗೆ ಬಂದ್ಬಿಟ್ವಿ. ಅಲ್ಗೂ ನಾನು ಅವಾಗವಾಗ ಪ್ಯಾಸನ್ ಶುರು ಮಾಡ್ಕೊತೀನಿ. ನೈಟಿ ಹಾಕೊಳ್ಳೋದಂತೆ, ಚೂಡಿದಾರ್ ಹಾಕೊಳ್ಳೋದಂತೆ ಎಲ್ಲ ಮಾಡ್ತೀನಿ. ನೀವು ಹಂಗೆ ನೀವು ಬದಲಾಗಬೇಕು, ಇಲ್ಲ ಗಂಡಸರು ಕೈ ಕೊಟ್ಬಿಡ್ತಾರೆ ನಮಗೆ. ಸರಿ, ನನಗೆ ಅವಮಾನ ಮಾಡಿರೋ ಶಾರದಿಗೂ ನನ್ನ ಗಂಡಂಗೂ ಬುದ್ಧಿ ಕಲ್ಸೋಕ್ಕೋಸ್ಕರ ಆದ್ರೂ ನೀವೇನು ಹೇಳ್ತಿರೋ ಅದನ್ನೇ ನಾನು ಕೇಳ್ತೀನಿ. ಸರಿ, ನೀವು ಅದು ಏನಾರ ಹೇಳ್ರಿ, ಏನಾರ ಮಾಡಿರಿ, ಅದು ಎಲ್ಲೂ ಪಾರ್ಲರು ಕರ್ಕೊಂಡು ಹೋಗ್ತೀರಾ, ಎಲ್ಲೂ ಕರ್ಕೊಂಡು ಹೋಗ್ತೀರಾ, ಅದು ಏನು ಕೇಳಕ್ಕಿಲ್ಲ. ಸರಿ, ನಾನು ಇವತ್ತಿಂದನೇ ನಾನು ಎಲ್ಲದಕ್ಕೂ ರೆಡಿ ಆಗ್ಯವನಿ. ನನ್ನ ಗಂಡಂಗೂ ಆ ಶಾರದಿಗೂ ಬುದ್ಧಿ ಕಲಿಸ್ಬೇಕು. ನನ್ನ ಮನೆಯಿಂದ ಈಚೆ ಕಡೆ ಕಳಿಸಿದ್ಲಲ್ಲ ಆ ಶಾರದಿನ ನಾನು ಮನೆಯಿಂದ ಈಚೆ ಕಡೆ ಹಾಕಿಸ್ಬೇಕು. ನನ್ನ ಗಂಡನ ಕೈಯಾಗೆ ಹಾಕಿಸ್ಬೇಕು. ಅವಳು ಬೀದಿನಾಗಿರೋದು ನಾನು ನೋಡಬೇಕು. ನನ್ನ ಸಂಸಾರ ಕುಳಿಯಿಂಡವಳಲ್ಲ, ಅವಳ ಸಂಸಾರನೂ ಹಂಗೆ ಆಳು ಬಿದ್ದು ಹೋಗ್ಬೇಕು. ಅವಾಗೇನೇ ನನಗಂತೂ ಸಮಾಧಾನ ಆಗೋದು. ಅಲ್ಲಿ ಗಂಟೆ ನಂಗೆ ಸಮಾಧಾನ ಆಗಿಲ್ಲ. ನಾನು ಹೊಟ್ಟೆ ಉರಿ ಅಂತೂ ಕಮ್ಮಿ ಆಗೋದೇ ಇಲ್ಲ. ನೀವು ಅದ್ರ ಬಗ್ಗೆ ಬಿಟ್ಬಿಡಿ. ನೀವು ಬಿಟ್ಬಿಟ್ಟು ನೀಟಾಗಿ ಹೋಗಿ ರೆಡಿ ಆಗೋಗ್ರಿ. ಇವಾಗ ಈಗಲೇ ಕರ್ಕೊಂಡೋಯ್ತೀನಿ ನಿಮ್ಮನ್ನ ಪಾರ್ಲರ್ಗೆ, ಈಗಲೇ ಕರ್ಕೊಂಡೋಯ್ತೀನಿ. ಎದ್ಬಿಟ್ಟು ಸುಮ್ಕೇನಿ ರೆಡಿ ಆಗೋಗ್ರಿ. ನಾನು ಸರೋಜಿ ಇಬ್ರು ಬರ್ತೀವಿ. ನಿಮ್ಮನ್ನ ಸಂದಕ್ಕೆ ರೆಡಿ ಮಾಡಿಸ್ಕೊಂಬಿಟ್ಟು ಕರ್ಕೊಬರ್ತೀವಿ. ನೀವು ಹೆಂಗಿದ್ರೆ ಸಂದಕ್ಕೆ ಇರ್ತೀರೋ ನೋಡಿ. ಹಿಂಗೆಲ್ಲ ಊದ್ಗಪ್ಪೆ ಥರ ಕುಂತ್ಕೋಬಾರ್ದು. ಯಾವಾಗೂ ಇಹಿ ಅಂತ ಕಿಸ್ಕೊಂಡೇ ಇರಬೇಕು, ಸರಿಯಾ? ಹೋಗಿ ಕೈ ಕಾಲು ಮುಖ ತೊಳ್ಕೊಂಬಿಟ್ಟು ಬರೋಗಿ. ಪಾಪ ನಿಮ್ಮ ನೋಡ್ರೆ ಅಯ್ಯೋ ಅನ್ನಿಸ್ತದೆ, ಒಳ್ಳೆಯವರು ಅಂತಲೂ ಅನ್ನಿಸ್ತದೆ. ಹೋಗಿ ನೀವಾಗ ರೆಡಿ ಆಗೋಗಿ, ನಾವು ಅಷ್ಟಾಗಿ ರೆಡಿ ಆಯ್ತೀವಿ. ಸರಿ ಆಯಿತು. ನಮ್ಮಿಬ್ರಿಗೂ ಮಾಡೋ ಕೆಲಸ ಇಲ್ಲ ಅಂತ ನಿಂಗೆ ಅನ್ಸಕ್ಕಿಲ್ವೇನೆ? ಯಾಕೆ ಬುದ್ಧಿ? ನಮ್ಮ ಕ್ಯಾಮಿಗಳು ಬಿಟ್ಬಿಟ್ಟು ಬರೀ ಕಂಡೋರ್ ಕ್ಯಾಮಿಗಳನ್ನೇ ಮಾಡ್ತೀವಲ್ವೇ, ಅದಕ್ಕೆ ಎಲ್ಲೋ ಒಂತಾಗೆ ಬೇಜಾರಾಯ್ತದೆ. ಆದರೆ ಎಲ್ಲೋ ಅಂತ ಖುಷಿನೂ ಆಯ್ತದೆ. ಬಿಡು, ನಾವೊಬ್ರಿಗೆ ಸಹಾಯ ಮಾಡಿದ್ರೆ ದೇವರು ಬೇರೆ ರೂಪದಾಗ ನಮಗೆ ಸಹಾಯ ಮಾಡ್ತಾನಂತೆ. ಪಾಪ ಈ ಅಮ್ಮ ನೋಡ್ರೆ ಅಯ್ಯೋ ಅನ್ನಿಸ್ತದೆ ಅಲ್ವೇ? ಮಗ ಬೇರೆ ಅವನಂತೆ, ಆ ಸಾವುಕಾರ ನೋಡು ಬಿಟ್ಬಿಟ್ಟು ಹೆಂಗೆ ತಿರುಗ್ತಾವನೆ. ಹೋಗ್ಲಿ ಬಿಡೆ, ಇದೊಂದು ಕಿತ ಇವರೊಬ್ರು ಸಹಾಯ ಮಾಡೋಣ, ಇನ್ನೊಂದು ಕಿತ ಯಾರಿಗೂ ಸಹಾಯ ಮಾಡೋದು ಬೇಡ. ಲಾಸ್ಟ್ ಕಿತ ನಿಮ್ಮ ಬಾವಂಗೆ ಮಮತಿಗೆ ಸಹಾಯ ಮಾಡ್ಬೇಕಾದ್ರೆ ನೀನು ಇದೇ ಮಾತು ನಂಗೆ ಹೇಳಿದ್ದೆ. ಆದರೂ ಇವಾಗ ಇನ್ನೊಂದು ಸಮಸ್ಯೆ ಉಟ್ಕೊಬಿಟ್ಟೈತಲ್ಲ, ಈಗ ಇನ್ನೊಂದು ಉಟ್ಕಂತು. ಆಮೇಲಿಂದ ಅದು ಆದಮೇಲೆ ಇನ್ನೊಂದು ಏನೋ ಒಂದು ಬರ್ತದೆ, ಆಮೇಲೆ ಅದನ್ನು ಇಟ್ಕೊತೀವಿ ನಾವು. ಚೇತಿತೆ ಇಲ್ಲಮ್ಮ, ಪಿಕ್ಸು. ಪಿಕ್ಸು